ಚೌಳಿಕಾಯಿ ಪಲ್ಯ ಎಷ್ಟು ಈಜಿಯಾಗಿ ಮಾಡ್ಬೋದು, ಅದಕ್ಕೆ ನಾನು ಇವತ್ತು ನಿಮ್ಮ ಜೋಡಿ ಇದನ್ನ ಚೌಳಿಕಾಯಿ ಪಲ್ಯ ಹೆಂಗೆ ಮಾಡೋದು ಅನ್ನೋದು ಶೇರ್ ಮಾಡ್ಕೊಳಕ್ತೇನೆ ರೀ. ಚೌಳಿಕಾಯಿ ಭಾಳ ಎಳಿ ಸಿಕ್ಕಿದ್ದು, ಅದಕ್ಕೆ ಇದನ್ನ ಮಾಡಿ ತೋರ್ಸಾಕ್ತೇನೆ ನಾನು ನಿಮ್ಗೆ. ನೋಡ್ರಿ ಎಷ್ಟು ಮಸ್ತ್ ಅದಾವು ಎಳಿ ಚೌಳಿಕಾಯಿನ ತೊಗೊಂಡೆ ನಾನೀಗ. ಇವನ್ನ ಭಾಳ ಫಾಸ್ಟಾಗಿ ಮಾಡೋದು ಹೆಂಗೆ ಅನ್ನೋದನ್ನು ಹೇಳ್ಕೊಡ್ತೀನೋ. ಈಜಿ ಐತ್ರಿ ಭಾಳ. ಎಷ್ಟಪ್ಪ ಇವು ಎಷ್ಟು ಚೌಳಿಕಾಯಿ ಅದಾವು ಹೆಂಗೆ ಮಾಡೋದು ಅದು ಅಂತೇಳಿ ಏನು ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಿ. ನೋಡ್ರಿ ಪಟ ಅದನ್ನ ಹೆಂಗೆ ಮಾಡೋದನ್ನು ಹೇಳ್ಕೊಡ್ತೀನಿ ನಾನು. ಈ ಥರ ಹಿಂದೆ ಮುಂದೆ ಇವು, ಯಾಕಂದ್ರೆ ಇವು ರೇಷ್ಮೆ ಚೌಳಿಕಾಯಿ ಬರ್ತಾವ್ರಿ, ಜವಾರಿ ಚೌಳಿಕಾಯಿ ಬರ್ತಾವು. ಎರಡು ನಮೂನಿ ಚೌಳಿಕಾಯಿ ಇರ್ತಾವ. ಅವು ಜವಾರಿ ಚೌಳಿಕಾಯಿ ಇದ್ರೆ ಅದಕ್ಕೆ ಎಲ್ಲ ಸಣ್ಣಾಗಿ ಮುರಿದು ಅವು ನಾರು ತೆಗೆದು ಮಾಡ್ಬೇಕ್ರಿ. ಇವು ಅಂತೂ ಈಜಿ ಇರ್ತೈತ್ರಿ. ಇದು ಹಿಂದೆ ಈ ಕಡೆ ಮುರ್ಕೋಬೇಕ್ರಿ. ಎರಡು ಕಡೆನು ತುಂಬ ಒಂದು ಕಡೆ ಮುರಿಬೇಕು, ಹಿಂದಿನ ಕಡೆನೂ ಮುರಿಬೇಕ್ರಿ. ಎರಡೂ ಕಡೆನೂ ಮುರ್ಕೊಂಡು ಹಿಂಗೆಲ್ಲ ಒಂದು 5 ನಿಮಿಷನಾಗ ಅವು ಎಳಿ ಇರ್ತಾವಲ್ರಿ, ಪಟ ಮುರಿತಾವು. ಇದಕ್ಕೆ ಹಾಕೊಂಡ್ಬಿಡ್ಬೇಕ್ರಿ ನೀರಾಗ ಈಗೂನು ಫಸ್ಟನ್ನು ತೊಳೆದೈತ್ರಿ, ಈಗೂನು ತೊಳ್ಯಾಕತ್ತೇಳೇನ ನೀರಾಗ ಹಾಕೊಂಡ್ಬಿಡಾಕ್ತಾನೆ ನಾನು. ಯಾಕಂದ್ರೆ ಹೊಲದಾಗೆಲ್ಲ ಬೆಳೆದಿರ್ತಾವ, ಅವನ್ನೆಲ್ಲ ಕ್ಲೀನಾಗಿ ತೊಳ್ಕೊಬೇಕಲ್ರಿ. ಅದಕ್ಕೆ ಈಗಾಗಲೇ ಫಸ್ಟನ್ನು ತೊಳ್ದನ್ರಿ ಇವನ್ನ. ಈಗೂನು ನಾನು ತೊಳ್ಯಾಕತ್ತೇಳೇನ ಇದ್ರೊಳಗನ ಸೋಸಿ ಹಾಕೊಂಡ್ಬಿಡಾಕ್ತಾನೆ. ಈಗ ಈ ಥರ ಎಲ್ಲಾನು ಅದನ್ನ ಚೌಳಿಕಾಯಿಗಳನ್ನ ತೆಗ್ದ ಒಂದು 5 ನಿಮಿಷ ಸೋಸಾಕ ಬರ್ತೈತ್ರಿ. ಅದನ್ನ ಆ ಥರ ಸೋಸಿ ಅವನ್ನ ಕಟ್ ಮಾಡಿಬಿಡ್ಬೇಕ್ರಿ. ಭಾಳ ಅಂದ್ರೆ ಭಾಳ ಬೆಸ್ಟ್, ಈಜಿನೂ ಆಗ್ಬಿಡ್ತೈತ್ರಿ, ಫಾಸ್ಟೂ ಆಗ್ಬಿಡ್ತೈತಿ. ಅದಕ್ಕೆ ನಾನು ಇದನ್ನ ಫಾಸ್ಟ್ ಮಾಡೋದು ಹೆಂಗೆ ಅನ್ನೋದನ್ನು ಹೇಳ್ಕೊಡಾಕ್ತಾನೆ. ಈಗ ಇದೇ ಥರ ನೀವು ಚೌಳಿಕಾಯಿನ ಪಟ ಮುರಿದು ಅದ್ರೊಳಗೆ ಹಾಕೊಂಡ್ಬಿಟ್ರಿ ಅಂದ್ರೆ ನೀರಾಗ, ಇವನ್ ತೊಗೊಂಡ ಆರಾಮಾಗಿ ಪಟಕ್ನ ತೊಗೊಂಡು, ಈಗ ನೋಡ್ರಿ ಎಲ್ಲಾನು ಚೌಳಿಕಾಯಿ ನಾನು ನೀರಾಗ ಹಾಕೊಂಡೀನಿ. ಮತ್ತು ಈಗೂನು ತೊಳ್ಕೊಳಾಕ್ತಾನೆ. ಇವ್ನ ಏನು ಮಾಡ್ಬೇಕಂದ್ರೆ ಇಷ್ಟಿಷ್ಟು ತೊಗೋಬೇಕ್ರಿ. ಇಷ್ಟಿಷ್ಟು ತೊಗೊಂಡು ಪಟ ಹಿಂಗೆಲ್ಲ ಕಟ್ ಮಾಡಿ ಇಟ್ಕೊಂಡ್ಬಿಡ್ಬೇಕು. ಅಂದ್ರೆ ನೀವು 10 ನಿಮಿಷನಾಗ ಚೌಳಿಕಾಯಿ ಪಲ್ಯ ರೆಡಿ ಮಾಡಿಬಿಡ್ತೀರಿ. ಎಲ್ಲ ಸೋಸ್ಕೋತ ಕುಂದ್ರದು, ಒಂದೊಂದು ತೊಗೊಂಡು ಕುಂದ್ರದು, ಹಿಂಗೆಲ್ಲ ಮಾಡಿ ಲೇಟ್ ಮಾಡ್ತಿರ್ತೀವಲ್ರಿ ಚೌಳಿಕಾಯಿ ಪಲ್ಯ ಮಾಡೋದು. ಅದಕ್ಕೆ ನಾನು ಈಜಿಯಾಗಿ ಮಾಡೋದನ್ನ ತೋರಿಸ್ಕೊಡಾಕ್ತಾನೆ ನಿಮ್ಗೆ. ನೋಡ್ರಿ ಎಷ್ಟು ಪಟ್ ಆಗ್ಬಿಡ್ತಾವ. ಈಗ ಇವನ್ನ ಇಷ್ಟು ತಗೊಳಿದ್ರೆ ಕಟ್ ಮಾಡಿಬಿಡೋದು. ಅವನ್ನ ಎಳಿವು ಇರ್ತಾವಲ್ರಿ, ಭಾಳ ಬೇಗ ಕಟ್ ಆಗ್ಬಿಡ್ತಾವ. ನೋಡ್ರಿ ಎಷ್ಟು ಮಸ್ತ್ ಆಗಿರ್ತಾವ. ಈಗ ನೋಡ್ರಿ ಒಂದು 5 ನಿಮಿಷನಾಗ ಇದೆಲ್ಲಾನು ಚೌಳಿಕಾಯಿ ಈಜಿಯಾಗಿ ನಾವು ಇದೇ ಥರ ಸೋಸ್ಕೋಬಹುದು. ಈಗ ಸೋಸೋದನ್ನ ನಾನು ಇದು ಕಟ್ ಮಾಡೋದನ್ನು ನಾ ತೋರ್ಸಾಕ್ತೇನ್ರಿ. ಚಿಕ್ಕದಾಗಿ ಬೇಕಾದ್ರೆ ಚಿಕ್ಕದಾಗಿ ಕಟ್ ಮಾಡ್ಕೋರಿ. ಇನ್ನೊಂದು ಸ್ವಲ್ಪ ನಿಮಗೆ ಉದ್ದ ಬೇಕಂತಂದ್ರೆ ಉದ್ದಕ್ಕೆ ಕಟ್ ಮಾಡ್ಕೋದು. ನೋಡ್ರಿ ಎಷ್ಟು ಸರಳ ಐತಿದು. ಪಟಕ್ನ ಈಗೆಲ್ಲಾನು ಚೌಳಿಕಾಯಿ ಸೋಸಿ ಆತ್ರಿ. ಇದು ಮತ್ತು ಎಳಿದಿರೋದ್ರಿಂತ ಕುದಿದನು ಪಲ್ಯನೂ ಬೇಗ ಆಗ್ಬಿಡ್ತತ್ರಿ ಇದು. ಈಗ ಇದನ್ನೆಲ್ಲಾನು ನಾನು ಚೌಳಿಕಾಯಿಗಳನ್ನ ಕಟ್ ಮಾಡ್ಕೊಂಡ್ರಿ ಈಗೆಲ್ಲ. ನೋಡ್ರಿ ಎಷ್ಟು ಲಘು ಬೇಗ ಆಗ್ಬಿಡ್ತತಿದು. ಇಷ್ಟು ಬೇಗ ಆಗು ಚೌಳಿಕಾಯಿ ನಾವು ಲೇಟ್ ಮಾಡ್ತಿರ್ತೀವಿ. ಅದಕ್ಕೆ ನಾನು ಈ ಥರ ಫಾಸ್ಟಾಗಿ ಮಾಡ್ರಿ ಅಂತೇಳಿ ನಾನು ನಿಮಗೆ ತೋರ್ಸಾಕ್ತಾನೆ. ಈಗ ಆದ್ರೂ ಈಗೆಲ್ಲಾನು ಒಂದು ಅರ್ಧ kg ಅಷ್ಟು ಅದಾವ್ರಿ ಇವು ಚೌಳಿಕಾಯಿ. ಯಾಕಂದ್ರೆ ಜಾಸ್ತಿನೇ ಅದಾವು. ಅವನ್ನೆಲ್ಲಾನು ನಾನು ನಿಮ್ಗೆ ಕಟ್ ಮಾಡಿ ತೋರ್ಸಾಕ್ತಾನೆ ಈಜಿಯಾಗಿ ಆಗ್ಲಿ ಅಂತೇಳಿ. ನೋಡ್ರಿ ಇದನ್ನೆಲ್ಲಾನು ಈಗ ಸಣ್ಣ ಚಿಕ್ಕದಾಗೆ ಮಾಡ್ಕೊಳಕ್ತಾನೆ ನಾನು. ನೀವು ಬೇಕಾದ್ರೆ ಇನ್ನೊಂದು ಸ್ವಲ್ಪ ಉದ್ದನು ಮಾಡ್ಕೋಬೋದು ಅವನು. ಈಗೆಲ್ಲಾನು ಕಟ್ ಅದು ನೋಡ್ರಿ. ಇನ್ನೊಂದು ಸ್ವಲ್ಪ ಅದ್ರೊಳಗೆ ಏನಾರ ನಾವು ಉದ್ದಕ್ಕೆ ಕಟ್ ಮಾಡಿದ್ವಿ ಅಂದ್ರೆ ಅವನು ತಗೊಂಡ ನಾವು ಕಟ್ ಮಾಡ್ಕೋಬೋದ್ರಿ. ಈಗ ನೋಡ್ರಿ ಇವೆಲ್ಲ ಚೌಳಿಕಾಯಿಗಳು ಈಗ ಸೋಸಾತ್ರಿ. ಈಗ ಇವನ್ನ ಈಗ ಒಂದು ತಟ್ಟೆಗೆ ಹಾಕೊಳಕತ್ತಾನೆ ಅವನ್ನ ಎಲ್ಲ ಚೌಳಿಕಾಯಿ ಸೋಸಿದ್ದನ್ನ. ಮತ್ತು ಇದಕ್ಕೆ ಇನ್ನೂ ಈರುಳ್ಳಿ ಬೇಕಾಗ್ತತ್ರಿ, ಬೆಳ್ಳುಳ್ಳಿ ಬೇಕಾಗ್ತತಿ. ಅವನು ಎಲ್ಲ ಈಗ ಪಟ ಕಟ್ ಮಾಡ್ಕೊಂಬಿಡೋಣ್ರಿ. ಈಗ ನಾವು ಈರುಳ್ಳಿ ತೊಗೊಂಡ್ರಿ, ಅದನ್ನು ನಿಮಗೆ ಕಟ್ ಮಾಡೋದು ಪಟ ನೋಡ್ರಿ. ಒಂದು 5 ನಿಮಿಷನಾಗ ಎಲ್ಲಾನು ಮಾಡ್ಕೊಂಡ ಚೌಳಿಕಾಯಿ ಪಲ್ಯ ಮಾಡಿಬಿಡೋಣ್ರಿ. ಫಾಸ್ಟಾಗಿ ಮಾಡ್ಬೋದ್ರಿ. ಈಗ ನೋಡ್ರಿ ಇದನ್ನೆಲ್ಲ ಈರುಳ್ಳಿನೂ ಕಟ್ ಮಾಡ್ಕೊಂಡ್ರಿ, ಪಟ ಕಟ್ ಮಾಡ್ಕೊಂಡು ಇನ್ನೊಂದು ಸ್ವಲ್ಪ ಬೆಳ್ಳುಳ್ಳಿನೂ ಇಟ್ಕೋಬೇಕ್ರಿ. ಇದಕ್ಕೆ ಬೆಳ್ಳುಳ್ಳಿ ಒಂದು ಸ್ವಲ್ಪ ಅದನ್ನ ಮಾಡ್ಕೊಂಡು ಪಲ್ಯನ ರೆಡಿ ಮಾಡ್ಬೇಕ್ರಿ. ಈಗ ಚೌಳಿಕಾಯಿ ಪಲ್ಯ ನೋಡ್ರಿ, ಈಗ ಬೆಳ್ಳುಳ್ಳಿನೂ ತೊಗೊಂಡೈತಿ, ಈರುಳ್ಳಿನೂ ತೊಗೊಂಡೈತಿ, ಚೌಳಿಕಾಯಿಗಳನ್ನ ಪಟ ಕಟ್ ಮಾಡ್ಕೊಂಡು ಇಟ್ಕೊಂಡನ್ರಿ. ಈಗ ಕರಿಬೇವು ಸೊಪ್ಪನ್ನು ತೊಗೊಂಡನಿ. ಈಗ ಏನು ಮಾಡ್ಬೇಕಂದ್ರೆ ಇವು ಚೌಳಿಕಾಯಿ ತೊಳೆದು ಆಗೈತಿ, ಎಲ್ಲ ಕಟ್ ಮಾಡಿನೂ ಆಗೈತ್ರಿ. ಈಗ ಇವನ್ನ ಒಂದು ಪ್ಯಾನಿಗೆ ಹಾಕಿ ಹುರ್ಕೊಂಡ್ರಿ. ಚೌಳಿಕಾಯಿಗಳನ್ನೆಲ್ಲ ಒಂದು ಪ್ಯಾನ್ಯಾಗ ಹಾಕಿ, ಭಾಳ ಎಳಿವು ಇರೋದ್ರಿಂದ ಹುರಿದೂ ಫಾಸ್ಟ್ ಆಗುತ್ತೆ ರೀ ಇದು. ಅದಕ್ಕೆ ನೀವು ಆದರೂ ಎಳಿ ಚೌಳಿಕಾಯಿ ತಂದ ಈ ಥರ ಮಾಡಿ ನೋಡ್ರಿ ಫಾಸ್ಟಾಗಿ. ಎಷ್ಟು ಮಸ್ತ್ ಆಗಿರ್ತೈತೆ ಅಂದ್ರೆ ನೋಡ್ರಿ. ಈಗೆಲ್ಲಾನು ಇವನ್ನ ಚೌಳಿಕಾಯಿನ ಚೆಂದಂಗೆ ಹುರ್ಕೋಬೇಕ್ರಿ. ಇವನ್ನ ಎಣ್ಣೆ ಹಾಕಿ ಹುರ್ಕೊಳ್ಳೋದಿರ್ತೈತಲ್ರಿ ಪ್ಯಾನ್ಯಾಗ ಹಾಕಿ. ಚೌಳಿಕಾಯಿ ಎಳಿವ ಹೆಂಗೆ ನೋಡ್ಬೇಕಂದ್ರೆ ಸ್ವಲ್ಪ ತುಂಬ ಕಟ್ ಆಗ್ತಾವಿಲ್ಲ, ಹಿಂಗೆ ಪಟ್ನ ಕಟ್ ಆಗ್ಬೇಕ್ರಿ. ಅದು ತುಂಬ ಅದು ಜಗ್ಗಿದಂಗೆ ಆಗ್ಬಾರ್ದು. ಅಂದ್ರೆ ಅದು ತುಂಬ ಕಟ್ ಆಯ್ತು ಅಂದ್ರೆ ಎಳಿ ಚೌಳಿಕಾಯಿ ಇರ್ತಾವ ಅಂತೇಳಿ ಗೆಸ್ ಮಾಡ್ಬೇಕು. ಎಳಿ ಚೌಳಿಕಾಯಿ ತೊಗೊಂಬಂದ ಈ ಥರ ಎಲ್ಲಾನು ಸೋಸ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹಿಂಗೆ ಹುರ್ಕೋಬೇಕ್ರಿ. ಭಾಳ ಅಂದ್ರೆ ಭಾಳ ಮಸ್ತಾಗಿರ್ತಾವ್ರಿ. ಎಳಿ ಚೌಳಿಕಾಯಿ ಇರೋದ್ರಿಂದ ಬೆಂದ ಬಿಡ್ತಾವ್ರಿ. ಅವಾಗ ಸ್ವಲ್ಪ ಇರ್ತೈತೆ ಅದು, ಅಂದ್ರೆ ಜಲ್ದಿ ಆಗಿಬಿಡ್ತೈತೆ ಪಲ್ಯ.
ಈಗ ನೋಡ್ರಿ ಇವೆಲ್ಲಾನು ಚಂದಂಗ ಹುರ್ಕೊಳಕತ್ತೇನ್ರಿ ನಾ. ಹುರ್ಕೊಳ್ದಂದ್ರೆ ಹೆಂಗಂದ್ರೆ ಸ್ವಲ್ಪ ಅದಕ್ಕೆ ಒಂದು ಚಿಕ್ಕೆ ಶೇಂಗಾ ಅದು ಹೆಂಗೆ ಮಾಡ್ಕೊತೇವೆ ಹಂಗೆ ಮಾಡ್ಬೇಕ್ರಿ. ನೋಡ್ರಿ ಇದಕ್ಕೆ ನಾನು ಪ್ಯಾನಿಗೆನ ಎಣ್ಣೆನೂ ಹಾಕೊಂಡನ್ರಿ. ಎಣ್ಣೆ ಹಾಕೊಂಡು ಸಾಸಿವೆ ಹಾಕೊಳಕ್ತಾನೆ ಅಲ್ಲೇ ಮಧ್ಯದಲ್ಲೇ ಸಾಸಿವೆ ಹಾಕೊಂಡು ಜೀರಿಗೆ ಸಾಸಿವೆ ಅವೆಲ್ಲಾನು ಅಲ್ಲೇ ಹುರಿತಿರ್ತಾವಲ್ರಿ. ಅದಕ್ಕೇನಾಗಲ್ಲ, ಅವನ್ನ ತೆಗಿದದು ಏನೂ ಇಲ್ಲ. ಈಗ ನೋಡ್ರಿ ಇದನ್ನ ಇದ್ರೊಳಗೆ ಪ್ಯಾನ್ಯಾಗ ಎಲ್ಲ ಹಾಕೊಳಕ್ತಾನೆ. ಸಾಸಿವೆ ಜೀರಿಗೆ ಎಲ್ಲ ಚಟ್ಪಟ ಅಂದಿಂದ ಅದಕ್ಕೆ ಬೆಳ್ಳುಳ್ಳಿ ಹಾಕೊಳಕ್ತಾನೆ. ಬೆಳ್ಳುಳ್ಳಿ ಹಾಕೊಂಡ ಒಂದು ಸ್ವಲ್ಪ ಕರ್ಬೇವು ಸೊಪ್ಪನ್ನು ಹಾಕೊಳಕ್ತಾನೆ. ಆಮೇಲೆ ಈರುಳ್ಳಿನೂ ಅಲ್ಲೇ ಹಾಕೋಬೇಕ್ರಿ. ಹಾಕೊಂಡ ಅವನ್ನೆಲ್ಲ ಫ್ರೈ ಮಾಡ್ಬೇಕಲ್ಲೇ. ನೋಡ್ರಿ ಈಗ ಮಧ್ಯಕ್ಕೆಲ್ಲ ಕಾಯ್ದೈತಲ್ರಿ ಅದು. ಈಗ ಈರುಳ್ಳಿ ಫ್ರೈ ಮಾಡಾಕ್ತಾನೆ. ಇವನ್ನೆಲ್ಲ ಮಾಡಾಗಿಂದ ಅವೇನು ಎಲ್ಲ ಚೌಳಿಕಾಯಿ ಎಲ್ಲ ಸೈಡಿಗೆ ಇರ್ತಾವಲ್ರಿ ಅವನ್ನ ತಗೊಂಡು ಎಲ್ಲಾನು ಕೂಡಿ ಚಂದಂಗೆ ಮಿಕ್ಸ್ ಮಾಡಿ ಹುರ್ಕೋಬೇಕ್ರಿ ಅವನು. ಈಗ ನೋಡ್ರಿ ಇವನ್ನೆಲ್ಲ ಆಗೈತಿ. ಈಗ ಇದಕ್ಕೆ ನಾನು ಅರಿಶಿಣ ಪುಡಿ ಖಾರ ಎಲ್ಲ ಹಾಕೋತಾನ್ರಿ. ಈಗ ನೋಡ್ರಿ ಅರಿಶಿಣ ಪುಡಿನ ಹಾಕಿ ಈರುಳ್ಳಿಯನ್ನ ಚಂದಂಗ ಫ್ರೈ ಮಾಡ್ಕೊಳಕ್ತಾನೆ. ಈರುಳ್ಳಿ ಅವೆಲ್ಲ ಚಂದಂಗೆ ನಡು ಫ್ರೈ ಮಾಡ್ಕೊಂಡಿಂದ ಇವನು ಎಲ್ಲ ಕೂಡಿಸಿ ಆಮೇಲೆ ಎಲ್ಲ ಚೌಳಿಕಾಯಿಗಳನ್ನು ಕೂಡಿಸಿನ ಮಿಕ್ಸ್ ಮಾಡ್ಬೇಕ್ರಿ ಅದನ್ನ ಈರುಳ್ಳಿ ಜೊತೆ. ಈಗ ನೋಡ್ರಿ ಎಲ್ಲಾನು ಚಂದಂಗೆ ಹುರಿಯಾಕತ್ತಾವು. ಇದನ್ನು ಎಲ್ಲ ಚಂದಂಗೆ ಹುರ್ಕೋಬೇಕ್ರಿ. ಇದನ್ನ ಪೂರ್ತಿಯಾಗಿ ಎಲ್ಲ ಈರುಳ್ಳಿ ಜೊತೆ ಅದು ಮಿಕ್ಸ್ ಮಾಡ್ಬೇಕ್ರಿ. ಮಿಕ್ಸ್ ಮಾಡಿ ಹುರಿದ್ ನೋಡ್ರಿ ಹಿಂಗಾಗ್ತಾವು. ಇದು ಎಲ್ಲಾನು ಈಗ ಮಸ್ತಂಗೆ ಹುರಿದೈತಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕ್ರಿ. ಉಪ್ಪು ಹಾಕೊಂಡು ಖಾರನೂ ಹಾಕೋಬೇಕಾಗ್ತತಿ. ನಾನು ಇಲ್ಲೇ ಮಸಾಲೆ ಖಾರ ತೊಗೊಂಡೇನ್ರಿ. ಮಸಾಲೆ ಖಾರನೂ ಇದಕ್ಕೆ ಹಾಕೊಳಕ್ತಾನೆ. ಈಗ ಎಲ್ಲಾನು ಹಾಕೊಂಡ ಇದನ್ನ ಚಂದಂಗ ಮಿಕ್ಸ್ ಮಾಡ್ಬೇಕ್ರಿ. ಈಗ ಪೇಸ್ಟನ್ನು ಸ್ವಲ್ಪ ಹಾಕೊಳಕ್ತಾನ್ರಿ ನಾ. ಟೇಸ್ಟ್ ಬರ್ಲಿ ಅಂತ ಹೇಳಿ ಪೇಸ್ಟನ್ನು ಹಾಕೊಳಕ್ತಾನೆ. ಮಸಾಲೆ ಪೌಡರು ಹಾಕೊಳಕ್ತಾನೆ. ಈಗ ಇದ್ರದ್ದು ಹಸಿಮೆಣಸಿಕಾಯಿ ಪೇಸ್ಟನ್ನು ಸ್ವಲ್ಪ ಹಾಕೊಳಕ್ತಾನೆ. ಈಗ ಎಲ್ಲ ಹಾಕೊಂಡ ಮತ್ತೆ ಚಂದಂಗ ಅದನ್ನ ಎಲ್ಲ ಮಿಕ್ಸ್ ಮಾಡ್ಬೇಕ್ರಿ. ಈಗ ನೋಡ್ರಿ ಉಪ್ಪುನು ಹಾಕೈತಿ ಖಾರನು ಹಾಕೈತಿ. ನಿಮಗೆ ಯಾವ ಖಾರ ಬೇಕೋ ಅದನ್ನ ಖಾರ ಹಾಕೋಬಹುದು. ನಾ ಇಲ್ಲೇ ಎರಡನ್ನೂ ಹಾಕೇನಿ ಒಂದ್ ಸ್ವಲ್ಪ ಟೇಸ್ಟ್ ಬರ್ಲಿ ಅಂತ ಹೇಳಿ. ಈಗ ನೋಡ್ರಿ ಇವನ್ನೆಲ್ಲ ಚಂದಂಗ ಮಿಕ್ಸ್ ಮಾಡ್ಕೋಬೇಕ್ರಿ. ಚಂದಂಗ ಮಿಕ್ಸ್ ಮಾಡ್ಕೊಂಡ ಆದಿಂದ ಹುರಿದಾಗಿಂದ ಸ್ವಲ್ಪ ನೀರ್ ಹಾಕೋಬೇಕ್ರಿ. ಭಾಳ ಹಾಕಬಾರ್ದು ನೀರ. ಕಡಿಮೆ ನೀರಲ್ಲೇ, ಯಾಕಂದ್ರೆ ಎಳಿ ಕಾಯಿ ಇರೋದ್ರಿಂತ ಚೌಳಿಕಾಯಿ ಅವು ಹುರಿದಾಗಿರೋದ್ರಿಂತ ಸ್ವಲ್ಪ ನೀರನ್ನ ಹಿಡಿತೈತ್ರಿ ಅದು. ಜಾಸ್ತಿ ನೀರೇನು ಬೇಡ. ಈಗ ನೋಡ್ರಿ ಈಗೆಲ್ಲ ಕುದ್ದಾತದ. ಇನ್ನೊಂದು 2 ಮಿನಿಟ್ 5 ನಿಮಿಷ ಕುದ್ದಿತ್ತಂದ್ರ ಅದಷ್ಟು ನೀರನ್ನು ಹೋಗಿರ್ತೈತ್ರಿ. ಪೇಸ್ಟ್ ಈಗ ಇದಕ್ಕೆ ನಾನು ಶೇಂಗಾ ಪೌಡರ್ ಹಾಕೊಳಕ್ತಾನ್ರಿ. ಇದನ್ನ ಹಾಕೊಂಡ ಇದನ್ನ ಒಂದ್ ಸ್ವಲ್ಪ ತಿರುಗಿಸ್ಬಿಟ್ರ ಈಗ ಟೇಸ್ಟ್ ಆದಂತ ಎಳಿ ಚೌಳಿಕಾಯಿ ಪಲ್ಯ ರೆಡಿ ಆತ್ರಿ. ಇದು ಭಾಳ ಬೇಗ ರೆಡಿ ಆಗ್ತತಿ. ನೀವು ಇದೇ ಥರ ಚೌಳಿಕಾಯಿ ಪಟ ಮಾಡಿ ನೋಡ್ರಿ, ಮಸ್ತ್ ಆಗಿರ್ತೈತಿ. ಈಗ ಚೌಳಿಕಾಯಿ ಪಲ್ಯ ನಾನು ಸರ್ವ್ ಮಾಡಾಕ್ತಾನ್ರಿ. ಎಷ್ಟು ಮಸ್ತ್ ಆಗೈತೆ ಅಂದ್ರೆ ಚೌಳಿಕಾಯಿ ಇದು ಚಪಾತಿ ಜೊತೆ ಮತ್ತು ರೊಟ್ಟಿ ಜೊತೆ, ಕರೆಕ್ಟ್ ಅಂದ್ರೆ ಸಜ್ಜಿ ರೊಟ್ಟಿ ಜೊತೆ ಭಾಳ ಅಂದ್ರೆ ಭಾಳ ಕಾಂಬಿನೇಷನ್. ಸಜ್ಜಿ ರೊಟ್ಟಿ ಚೌಳಿಕಾಯಿ ಕಾಂಬಿನೇಷನ್ ಅಂತ ಹೇಳ್ತಾರ್ರಿ. ಅದ್ರ ಜೊತೆ ಅಂತೂ ಭಾರಿ ಅಂದ್ರೆ ಭಾರಿ ಮಸ್ತ್ ಆಗಿರ್ತೈತಿ.